ಮತ್ತೆ ಗುಂಡಿ ಮುಚ್ಚಿ ಅಂತ ಹೇಳ್ಬಾರ್ದಾ ವಾಟಾಳ್ ನಾಗರಾಜ್ ಸರ್? ಗುಂಡಿ ಮುಚ್ಚಿ ಅಂತ ಹೇಳುವಾಗ ಅದ್ರ ಹಿನ್ನೆಲೆ ಗುಂಡಿ ಮುಚ್ಚಿ, ನೀವು ಬರೀ ಗುಂಡಿ ಮುಚ್ಚಿಬಿಡಿ ಅಂತ ಗಾಣಿಗಿತ್ತಿ ಅಯ್ಯೋ ಅಂದ್ಲಂತೆ. ಒಂದು ಮಗು ಬಿಸಿಲಲ್ಲಿ ಬರ್ತಾಯಿತ್ತು, ಬಿಸಿಲಲ್ಲಿ ಕರ್ಕೊಂಡು ಒಂದು ಮಗು ಕರ್ಕೊಂಡು ಬರ್ತಾಯಿದ್ರು. ಆಮೇಲೆ ಪಕ್ಕದಲ್ಲಿ ಗಾಣಿಗಿತ್ತಿ ಮನೆ. ಪಾಪ ಅಯ್ಯಮ್ಮ ಅಯ್ಯೋ ಮಗು ಬಿಸಿಲು ಒಣಗುತ್ತಲ್ಲ ಅಂತ ಅಯ್ಯಮ್ಮನೇ ಕೇಳ್ತಾಳೆ. ಯಾರು? ಗಾಣಿಗಿತ್ತಿ. ಎಣ್ಣೆ ಕೊಡಲಿಲ್ವಲ್ಲ, ಗಾಣಿಗಿತ್ತಿ ಕೊಡಬೇಕಾದ್ದು ಮಗುವಿನ ತಲೆಗೆ ಎಣ್ಣೆ. ಅದು ಕೊಟ್ಟಿದ್ರೆ ಸರಿ. ನೀವು ಇಲ್ಲಿ ಕೂತ್ಕೊಂಡು ಗುಂಡಿ ಗುಂಡಿ ಅಂದ್ರೆ ಏನು, ಹಂಗಂದ್ರೆ ಏನು? ಗುಂಡಿ 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 ಗೊತ್ತಿದೆ ನಮಗೂ, ನೀವು ಹೇಳ್ಬೇಕಾ? ಗುಂಡಿ ಮುಚ್ಚಿ ಗುಂಡಿ. ನಿಜ, ಮಳೆ ಬಿದ್ದರೆ ಗುಂಡಿ ಬಂದೇ ಬರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಇದನ್ನ ಯಾರು ಕಣ್ಣಿಲ್ಲದೆ ಕುರುಡೂ ಹೇಳ್ತಾನೆ, ಮಳೆ ಬಿದ್ದರೆ ಗುಂಡಿ ಬರುತ್ತೆ, ಮುಚ್ಚಬೇಕು. ಧಾರಾಳವಾಗಿ ಮಳೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಸಡನ್ನಾಗಿ. ಒಂದು ಇವರು ಹೇಳ್ತಕ್ಕಂಥವ್ರು, ನಾವು ನೋಡ್ರಿ ಬೆಂಗಳೂರು ಗುಂಡಿ ಮುಚ್ಚೋದಕ್ಕೆ, ಬೆಂಗಳೂರು ರೋಡ್ ಕ್ಲಿಯರ್ ಮಾಡೋದಕ್ಕೆ ನಾವು ನಿಮಗೇನು ಇಲ್ಲ ಅಂತಲಲ್ಲ, ಸರ್ಕಾರಕ್ಕೆ ದುಡ್ಡಿದೆ, ಸರ್ಕಾರಕ್ಕೆ ಅಧಿಕಾರ ಇದೆ, ಎಲ್ಲ ಚಾಲೆಂಜ್, ಅದರಲ್ಲಿ ಅನುಮಾನ. ಬಟ್ ನಾವೇ ಒಂದು 30,000 ಕೋಟಿ ನಾವು ಸಂಪಾದನೆ ಮಾಡಿದ್ದೀವಲ್ಲ.